ಕೂಡ ಅದೇ ಮಾಡ್ತಾರೆ. ಈ ಸಮಾಜದಲ್ಲಿ ಮಕ್ಕಳ ಕಲ್ಯಾಣವೇ ದೇವರ ಕಲ್ಯಾಣ ಅಂತ ಭಾವಿಸ್ತೇವೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ವರ್ಷ ಅಂತಲ್ಲ, ನಮ್ಮ ಭಾಳ ಸರಿ ನೋಡಿದ್ದೇನೆ, ತಪ್ಪು ತಿಳ್ಕೊಂಡು ಯಾರು ನನ್ನ ಅನ್ಯಂತ ಬೇರೆ ಕಾಲೇಜ್ ಬಗ್ಗೆ ಹೇಳೋದಿಲ್ಲ. ಒಬ್ರು ಸುಂದರ ಇರ್ತಾರೆ ಅಂದ್ರೆ ಭಾಳ ಜನ ಹೊಟ್ಟೆಗಿಸ್ ಪಡೋರು ಕೂಡ ಭಾಳ ಜನ ಇರ್ತಾರೆ. ಗೌರ್ಮೆಂಟ್ ಕಾಲೇಜ್ ಮೇಲೆ ಕಣ್ಣು ಬಹಳಷ್ಟು ಜನರದ್ದು ಈಗ ಇದೆ. ನಾನು ನೇರವಾಗಿ ಹೇಳ್ತೀನಿ, ಆ ಕಾಲೇಜನ್ನ ನಾನು ವಿವರ ಕೇಳಿದ್ದೇನೆ, ಮುಚ್ಚಬೇಕು, ಕಾಲೇಜನ್ನು ಮುಚ್ಚಬೇಕು. 9 ಗಂಟೆ ಸಾಯುವರೆಗೆ ಕಾಲೇಜ್ ಮುಟ್ಟಲ್ಲ. ಸಾಯುವರೆ ಅಂದ್ರೆ ನಾನು ಹೋಗೋ ಬಂದಿತ್ತು. ಈ ವರ್ಷ ನಮ್ಗೆ ಕೆಟ್ಟಕ್ಕೆ ಬಂದಿತ್ತು. DDP ಅವರು ಪಂಚಾವಳಿ ಪೇಪರ್ದವ್ರು ಕೇಳಿದ್ರು ಎಷ್ಟು ಅಡ್ಮಿಷನ್ ಆಗಿದೆ ಅಂತ, 27 ಆಗಿತ್ತು. ಆದ್ರೆ ಅವತ್ತಿನ ಮಧ್ಯಾಹ್ನ ನನಗೆ 3 ದಿವಸ ನಿದ್ದೆ ಹತ್ತಲಿಲ್ಲ. ಸತ್ಯವಾಗಿ ಹೇಳ್ತೀನಿ, ಹೃದಯ ಮಾತು ಕೆಲವು ನಮ್ಮ ಶಂಬಳ ಸಾಹೇಬ್ ಹೇಳಿದ್ರು, 3 ದಿವಸ ನನಗೆ ನಿದ್ದೆ ಹತ್ತಲಿಲ್ಲ. ನಾನು ರಾತ್ರಿ 12 ನಾನು ದಿನ ನಾನು 8 ಗಂಟೆ ಮಕ್ಕಳು ಮುಂಜಾನೆ 8 ಗಂಟೆ ಹೇಳಂತ ಮನುಷ್ಯ. ಆದ್ರೆ ಆ 3 ದಿವಸ ಮಾತ್ರ ನನ್ನ ಜೀವನದಲ್ಲಿ ಮಾಡಕ್ಕಾಗಲ್ಲ ಅನಿಸಿ ನೇರವಾಗಿ ಮುಂಜಾನೆ ನಾವು ಕೊಳ್ಳೂರ್ಗೆ ಹೋಗಿದ್ದೇನೆ. ಮುಂಜಾನೆ 6 ರಿಯಾಜ್ ಭಾಷೆ ಕೊಳ್ಳೂರು ಪತ್ರಿಕೆದವರು ಕ್ಯೂ ಸಾಹೇಬ್ ಎತ್ತನೆ ಜಲ್ದಿ ಮೇರೆ ಅಡ್ಮಿಷನ್ ಚಾಹಿಯೆ ಅಂತ. ಈಗ ಅನೇಕ ಹಳ್ಳಿಗಳಿಗೆ ನಾನು ಅದು ವೈಯಕ್ತಿಕ ಹೇಳಲ್ಲ, ಅನೇಕ ಹಳ್ಳಿಗಳಿಗೆ ಓಡಾಡಿದ್ದೇನೆ. ಅದು ಪ್ರತಿಫಲ ಇವತ್ತು ನನಗೆ 80 ದಾಟ್ತಲ್ಲ. ನಾನು ಅವಾಗ ನಿದ್ದೆ ಮಾಡಿದ್ದೇನೆ, ಅವಾಗ ನಿದ್ದೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಸಾಹಿತ್ಯದಲ್ಲಿ ಅದು ಬಹಳ ಇಂಪಾರ್ಟೆಂಟ್. ನಾವು ಹೋದ್ಮೇಲೆ ಅಡ್ಮಿಷನ್ ರಿಸಲ್ಟ್ ನಾವು ಫೇಲ್